ಮುಳಬಾಗಿಲು ತಾಲೂಕಲ್ಲಿ ಧರ್ಮ ಮತ್ತು ಅಧರ್ಮದ ಮಧ್ಯೆ ಇವತ್ತೇನ್ ನಡೀತಾ ಇದೆ, ಅಧರ್ಮದ ಮಧ್ಯೆ ಇವತ್ತೇನ್ ನಡೀತಾ ಇದೆ, ಒಬ್ಬ ಶಾಸಕರಾಗಿ ಭಿಕ್ಷೆ ಕೇಳ್ತಾ ಇದ್ದೀನಿ. ಎಲೆಕ್ಷನ್ ಮಾತ್ರ ಏನಾದ್ರೂ ಮಾಡ್ಕೊಳ್ಳಿ, ನಾನು ಕೇಳೋದಿಲ್ಲ. ಇವ್ರು ಇಲ್ಲದ ಹೊರಟಿದ್ದೇನೆ ದೇವಸ್ಥಾನ. ನಾನು ನನಗೂ ಭಿಕ್ಷೆ ಕೇಳ್ತಾ ಇದ್ದೀನಿ. ಸಮುದಾಯ ಭವನ ಕಟ್ಟಲಿಕ್ಕೆ ನಾನು ಒಬ್ಬ ಶಾಸಕರಾಗಿ ಭಿಕ್ಷೆ ಕೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಮನೆಯಿಂದ ಪ್ರತಿಯೊಂದು ಇಟ್ಟಿಗೆ ಬೇಕಾಗುತ್ತೆ, ಅಂದ್ರೆ ನಿಮ್ಮ ಒಂದು ಸಹಾಯ ಬೇಕಾಗುತ್ತೆ. ಇವತ್ತಿಂದ ಈ ಶಂಕುಸ್ಥಾಪನೆ ಸ್ಟಾರ್ಟ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಮುದಾಯವನ್ನ ಕಟ್ಟಿಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ನಾನು ಒಪ್ಕೊಳ್ತಾ ಇದ್ದೀನಿ. ನಾನೇ ನನ್ನ ಕೈಯಿಂದ ಅದನ್ನ ನೆರವೇರಿಸ್ತೀನಿ. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಧರ್ಮ ಮತ್ತು ಅಧರ್ಮದ ಮಧ್ಯೆ ಇವತ್ತೇನ್ ನಡೀತಾ ಇದೆ, ಕುತಂತ್ರ ಬಗ್ಗೆ ನಡೀತಾ ಇದೆ, ಮುಂದೊಂದು ದಿವಸ ತಕ್ಕ ಉತ್ತರ ಕೊಡ್ಲಿಕ್ಕೆ ಇದಕ್ಕೆ ಶತ ಪ್ರಯತ್ನವನ್ನ ಮಾಡ್ತೀನಿ. ಇವತ್ತೇನು ನಾನೆಲ್ಲ ಸಾಕಷ್ಟು ಜನ ಸದಸ್ಯರು ನನ್ನ ಮನೆಯಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ನಾನು ಬರಬಾರ್ದು ಅನ್ಕೊಂಡಿದ್ದೆ, ಯಾಕಂದ್ರೆ ನನಗೆ ಟೈಮ್ ಇರಲಿಲ್ಲ. ಬಟ್ ನಿಮ್ಮನ್ನು ನೋಡದೆ ಹೋಗೋದ ಭಾಗ್ಯ ನನಗೆ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ಎಲ್ಲ ನಾನು ಒಂದು ಮಾತನ್ನು ಇಷ್ಟಪಡ್ತೀನಿ, ನನ್ನ ಜಾತಿಗೋಸ್ಕರ, ಯಾದಕ್ಕೂ ಜಾತಿಗೋಸ್ಕರ ನಾನು ಕೈ ಮುಗಿತೀನಿ. ಇದನ್ನು ರಾಜಕೀಯ ಮಾಡಕ್ ಹೋಗ್ಬೇಡಿ. ನೀವು ಕಾಂಗ್ರೆಸ್, JDS, ಬಿಜೆಪಿ ಅವಶ್ಯಕತೆ ಇಲ್ಲ ನಮಗೆ. ನೀವು ಎಲೆಕ್ಷನ್ ಬಂದಾಗ ಏನಾದ್ರೂ ಮಾಡ್ಕೊಳ್ಳಿ, ನಾನು ಕೇಳೋದಿಲ್ಲ. ನೀನು ಯಾರನ್ನ ಅಪ್ಕೋ ಬಿಟ್ಕೋ ದಬ್ಕೋ ಏನಾದ್ರು ಮಾಡ್ಕೋ ನಂಗೆ ಗೊತ್ತಿಲ್ಲ. ಬಟ್ ಯಾವುದೋ ಕುಲಕ್ಕೋಸ್ಕರ, ಮನುಕುಲಕ್ಕೋಸ್ಕರ ಮಾತ್ರ ಇದು ಉಳಿಬೇಕು ಅಂತಂದ್ರೆ ನೀವೆಲ್ಲ ವೇದಿಕೆ ಮುಂದಾಗಬೇಕು. ಯಾವ ರಾಜಕಾರಣಿ ಬೆಳೆಸ್ಲಿಕ್ಕೆ ಹೋಗ್ಬೇಡಿ. ಒಂದೇ ಒಂದು ಮಾತು, ಇವತ್ತು ಮೆರವಣಿಗೆ ಆಗ್ಲೇಬೇಕು ಮುಳಬಾಗಿಲು ತಾಲೂಕಲ್ಲಿ. ಆದ್ರೆ ಎಲೆಕ್ಷನ್ ಆಗಿದೆ, ನನಗೆ ಒಂದು ವಿಷಯ ನಾನು ಕೇಳ್ತೀನಿ. ಯಾವುದೋ ಕುಲಕ್ಕೆ ನಾನು ಇವತ್ತು 144 ಸೆಕ್ಷನ್ ಇರೋದ್ರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಜವಾಬ್ದಾರಿ ಕೂಡ ನಾವು ಹೊತ್ತಬೇಕಾಗುತ್ತೆ. ಯಾರೋ ಒಬ್ಬರು ಕಿಡಿಗೇಡಿಗಳು ಏನಾದ್ರು ಮಾಡಿದಾಗ ಅದು ಕಳಂಕ ನನಗೆ ಬರ್ತದೆ. ಸೊ ಅದರಿಂದ ಏನಿವತ್ತು ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲ ಯುವ ಜನಾಂಗ ಸೇರಿದಿರಿ. ಯುವ ಜನಾಂಗಕ್ಕೆ ಈ ಒಂದು ವೇದಿಕೆ ಒಂದು ಎಕ್ಸಾಂಪಲ್ ಆಗಲಿ ಅಂತ ಹೇಳ್ತಾ, ಮುಂದಿನ ದಿವಸದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಓಟ್ಗೋಸ್ಕರನೋ ಇಲ್ಲೊಂದು ಯಾವುದೋ ಅಧಿಕಾರಕ್ಕೋಸ್ಕರ ಇಲ್ಲ, ನಾನು ಯಾದವ್ ಕುಲದ ಒಂದು ಏಳಿಗೆಗೋಸ್ಕರ, ನಿಮ್ಮ ಒಂದು ಇದಕ್ಕೋಸ್ಕರ ನಾನು ಖಂಡಿತವಾಗ್ಲೂ ನಾನೊಬ್ಬ ಶಾಸಕನಾಗಿ ಅಲ್ಲದೆ ನಿಮ್ಮ ಮನೆಯ ಒಬ್ಬ ಅಣ್ತಮ್ಮನಾಗಿ ಇಲ್ಲ ನಿಮ್ಮ ಮಗುವಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲರಿಗೂ ಒಂದು ಸಲ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಕ್ಷಮೆ ಇಲ್ಲ, ಇನ್ನೂ ಜಾಸ್ತಿ ಕಾರ್ಯಕ್ರಮ ಇದ್ದಾವೆ. ಇವತ್ತು ಯಾರಾದ್ರೂ ಬಂದ್ಬೇಕಾದ್ರೆ ನಮ್ಮ ಸಮುದಾಯ ಭವನಕ್ಕೆ ಅನೌನ್ಸ್ ಮಾಡ್ಬೋದು, ವೈಯಕ್ತಿಕವಾಗಿ ಬಂದ್ಬೇಕಾದ್ರೆ ಅನೌನ್ಸ್ ಮಾಡ್ಬೋದು. ನಾನು ಇಷ್ಟು ಅಂತಾನೆ ಹೇಳೋದಿಲ್ಲ, ನಿಮ್ಮ ಸ್ವೇಚ್ಛೆಯಿಂದ ಅನೌನ್ಸ್ ಮಾಡ್ಬೋದು. ಇವ್ರು ಇಲ್ಲದ ಹೊರಟಿದ್ದೇನೆ ಹೊಸ್ತಾನ, ಇವರನ್ನು ಈ ಕಪ್ಪದ ಹೊರಟಿದ್ದೇನೆ ಹೊತ್ಕೊಸೊಂಡ ಅದಲ್ವಾ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇಡೀ ಮಾನವ ಕುಲದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇವತ್ತೇನು ಭಗವದ್ಗೀತೆಯನ್ನು ಸಾಲಿರ್ತಕ್ಕಂಥ ಮಹಾನ್ ಭಾವ, ಇವತ್ತಿಡೀ ಪ್ರಪಂಚವನ್ನೇ ಕೈಯಲ್ಲಿರ್ತಕ್ಕಂಥ ಒಂದು ಮಹಾನ್ ಭಾವ ಅಂತ ಹೇಳ್ಬೋದು. ಇಡೀ ಎಲ್ಲ ಜಾತಿಗೂ ನಾಯಕ ಯಾರಾದರೂ ಒಬ್ಬರು ಇದ್ರೆ, ಎಲ್ಲ ಜಾತಿಗೂ, ಇಡೀ ಪ್ರಪಂಚಕ್ಕೆ, ಮನುಕುಲಕ್ಕೆ, ಏನು ಯಾವ್ದು ಮಾತ್ರ ಅಲ್ಲ, ಮನುಕುಲಕ್ಕೆ ಒಬ್ಬ ಯಾರಾದ್ರೂ ಕ್ಯಾಪ್ಟನ್ ಅಂತ ಇದ್ರೆ ಶ್ರೀಕೃಷ್ಣ ಪರಮಾತ್ಮನ ಮತ್ತೊಮ್ಮೆ ನೆನೆಸ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನೆನೆಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ಒಂದು ನಾನು ಮಾತು ಮುಗಿಸಿ ಹೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.